ಇಬ್ಬರು ಹುಡುಗಿ 19 ಜನ ಹುಡುಗರಿದ್ದೀವಿ. ನಾನು ಗಿಲ್ಲಿ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಗಿಲ್ಲಿ ನಟನ ತಾಟಲ್ಲಿ ಒಂದು ಇರುತ್ತಿತ್ತು ಮಾಡಿ ಅಂತ ಹೇಳ್ಬಿಟ್ಟು ನಾನು ಸಾಥ್ ಕೊಡ್ತಿದ್ದೆ, ಸಪೋರ್ಟು ನಾನು ಹಿಂದೆ ಇದ್ದೆ. ಗಿಲ್ಲಿಗೆ ಹೋಗಿ ಕತೆ ಹೇಳಿದೆ, ಗಿಲ್ಲಿ ಚೆನ್ನಾಗಿದೆ ಅಂತ. ಅವರು ಡೈರೆಕ್ಟರ್ ಆಗಬೇಕು ಅಂತಲೇ ಬಂದಿದ್ದರು. ಅವರು ಡೈರೆಕ್ಟ್ರೆ, ಅದೇ ಗಿಲ್ಲಿಗೆ ಒಂದು ಕ್ಯಾರೆಕ್ಟರ್ ಬಂದು ಗಿಲ್ಲಿನೇ ಮಾಡಬೇಕಾಗಿತ್ತು. ಆಮೇಲೆ ಜಗಪ್ಪ ಮಾಡೋದು. ನಮಗೆ ನಲ್ಲಿ ಮುಳ್ಳೆ ಬೇರೆ ಲೆವೆಲ್ಗೆ ಹೆಸರು ತಂದು ಕೊಡ್ತು. ಒಂದು ಶಾರ್ಟ್ ಮೂವಿಗೆ ಎಷ್ಟು ಜನ ಹೋಗ್ತಾರೆ ಸರ್? ಅಮ್ಮಮ್ಮ ಅಂದ್ರೆ ಒಂದು 5 ರಿಂದ 6 ಜನ, ಒಂದು ಆರ್ಟಿಸ್ಟ್ ಇರೋ ಒಂದು 8 ಜನ, 21 ಜನ ಟೀಮ್ ಕರ್ಕೊಂಡು ಒಗ್ಗನೆ ಕೆಲಸ ಕಳಿಸ್ಬೋದು. ನೈಸ್ ರೋಡಲ್ಲಿ ಎತ್ತಾಕೆ ಹೋಗ್ಬಿಟ್ರು ನೈಸ್ ರೋಡು. ಸರ್ ಎಷ್ಟು ಜನ ಬಂದಿದ್ದಾರೆ ಅವರು ಶಾರ್ಟ್ ಮೂವಿ ಮಾಡೋಕ್ಕೆ ಬಂದಿಲ್ಲ. ಯಾಕಂದ್ರೆ ಯಾರೋ ಒಬ್ಬ ಫೋಟೋ ಶೂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋಟೋ ಶೂಟಲ್ಲಿ ಹೀರೋಯಿನು ಮತ್ತು ಇವರು ಎಷ್ಟು ಜನ ಇರ್ತಾರೆ. ಫೋಟೋ ಶೂಟ್ ಅಂತ ಹೇಳಿದ್ರೆ ಹೆಣ್ಣು ಗಂಡು ಮಾಡಬೇಕು. ಇವರೆಲ್ಲ ಎಷ್ಟು ಜನ ಇದಾರಲ್ಲ ಸರ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ಬಿಟ್ಟು ಸೀದಾ ಕರ್ಕೋದ್ರು ಸರ್. ಹೊಸೂರು ಚೆಕ್ ಪೋಸ್ಟ್ ಅಲ್ಲೊಬ್ರು ಹಿಡ್ಕೊಬಿಟ್ರು, ಇಲ್ಲಿ ತಪ್ಪಿಸ್ಕೊಂಡಿದ್ವಿ ಅಲ್ಲಿ ಹಿಡ್ಕೊಬಿಟ್ರು. ಅಪ್ಪು ಸರ್ ಒಂದೇ ಒಂದು ಟ್ಯಾಟೋ ಅಷ್ಟು ದೊಡ್ಡ ಗಲಾಟೆನ ಅವಾಯ್ಡ್ ಮಾಡುತ್ತೆ ಅಂದರೆ ಥಿಂಕ್ ಮಾಡಿ ನೀವು. ನಾನು ನಲ್ಲಿ ಮುಳೆ PO2 ರಾಂಗ್ ಸೈಡ್ ರಂಗನಾಥ ನಾನು ಇಲ್ಲಿ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಜೊತೆಗೆ ಡೈಲಾಗ್ನು ಇಬ್ಬರು ಸೇರ್ಕೊಂಡು ಬರ್ತಿದ್ದೆ. ಅವರು ಬರ್ತಿದ್ರು, ನಾನು ಬರ್ತಿದ್ದೆ. ಬಟ್ ಡೈರೆಕ್ಷನ್ ಅಂತೇಳಿ ಬಂದಾಗ ನಾನು ಗಿಲ್ಲಿ ನಟನ ತಾಟಲ್ಲಿ ಒಂದು ಇರುತ್ತಿತ್ತು ಮಾಡಿ ಅಂತ ಹೇಳ್ಬಿಟ್ಟು ನಾನು ಸಾಥ್ ಕೊಡ್ತಿದ್ದೆ, ಸಪೋರ್ಟು ನಾನು ಹಿಂದೆ ಇದ್ದೆ. ಯಾಕಂತ ಹೇಳಿದ್ರೆ ನಾವು ಪಾಯಿಂಟ್ ಆಫ್ ವ್ಯೂ ಹೆಂಗೆ ಹೋಗಬೇಕು, ಯಾವ ಥರ ಕ್ಯಾಮ್ರಾ ಆ್ಯಂಗಲ್ ಬರಬೇಕು, ಅವ್ರು ಎಲ್ಲಿ ಪೊಸಿಷನ್ ನಿಂತ್ಕೋಬೇಕು, ಇದನ್ನೆಲ್ಲ ನಾವು ಮಾತಾಡ್ತಿದ್ವಿ. ಮೊದಲೇ ಬರ್ಕೊಂಡು ಹೋಗ್ತಾ ಇದ್ವಿ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ವಿ ನಾವು ಅಂತ ಹೇಳಿದ್ರೆ, ಇಬ್ಬರೂ ಡೈರೆಕ್ಟ್ರಾ? ಅವರು ಡೈರೆಕ್ಟರ್ ಆಗಬೇಕು ಅಂತಲೇ ಬಂದಿದ್ದರು. ಅವರು ಡೈರೆಕ್ಟ್ರೆ ಶಾರ್ಟ್ ಮೂವೀಸ್ಗೆ. ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದೀನಿ, ನಾನು ಡೈರೆಕ್ಟ್ರೆ. ಬಟ್ ಶಾರ್ಟ್ ಮೂವೀಸ್ ಎಲ್ಲ ಸಿಂಗಲ್ ಟೇಕ್ ಮಾಡ್ತಾ ಇದ್ವಿ. ಸಿಂಗಲ್ ಟೇಕ್ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹತ್ರ ದುಡ್ಡು ಇರಲಿಲ್ಲ ಸರ್. ಎಡಿಟಿಂಗ್ ಮಾಡಿಸ್ಬೇಕು, ಡಬ್ಬಿಂಗ್ ಮಾಡಿಸ್ಬೇಕು, ಕಲರ್ ಎಡಿಟಿಂಗ್ ಮಾಡಿಸ್ಬೇಕು, ಮ್ಯೂಸಿಕ್ ಮಾಡಿಸ್ಬೇಕು, ಇನ್ನು ಎಷ್ಟು ಥರ ವಿವಿಧ ಕೆಲಸಗಳಿರ್ತವೆ ಅಲ್ಲಿ. ಅದಕ್ಕೆಲ್ಲ ದುಡ್ಡೆಲ್ಲ ಹೊಂಚೋದು. ಫೈನಲ್ ನಮಗೆ ಬಂದಿದ್ದೇನು ಸಿಂಗಲ್ ಟೇಕ್. ಒಂದು ಕ್ಯಾಮ್ರಾ ಹಿಡ್ಕೋಬೇಕು, ನ್ಯಾಚುರಲಾಗಿ ಹೊಡಿಬೇಕು. ಫಸ್ಟು ಡೈಲಾಗ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ರಿಹರ್ಸಲ್ ಮಾಡಿಸೋಗಿ ಹೋಗಿ ಅಲ್ಲಿಗೆ ಹೋಗ್ತಾಯಿದ್ವಿ. ನಾವೆಲ್ಲ ಪರ್ಫೆಕ್ಟ್ ಅಂತ ಹೇಳಿದ ಮೇಲೆ ಅಲ್ಲಿಗೆ ಹೋಗ್ತಾಯಿದ್ವಿ. ಆವಾಗ ನಮ್ಗೇನೋ ಒಂದು ಕಂಟೆಂಟ್ನ ರೆಡಿ ಮಾಡಿ ಇಟ್ಕೊಂಡು ಹೋಗ್ತಾಯಿದ್ವಿ. ನಮಗೆ ನಲ್ಲಿ ಮುಳ್ಳೆ ಬೇರೆ ಲೆವೆಲ್ಗೆ ಹೆಸರು ತಂದು ಕೊಡ್ತು. ಆ ಟೈಟಲ್ಲು ನಲ್ಲಿ ಮುಳ್ಳೆ ಅನ್ನೋದಿತ್ತು, ಅದು ಬೇರೆ ಲೆವೆಲ್ಗೆ ಹೆಸರು ತಂದು ಅವರು ನನ್ನ ಗುರ್ಸೋ ರೀತಿಯೇ ಬೇರೆ ಆಯಿತು. ಹಂಗಾಗಿ ಅದನ್ನು ಮಾಡ್ತಾಯಿದ್ವಿ. ಅದಾದಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಗೆ ಹೋಗಿ ಅಪ್ರೋಚ್ ಮಾಡ್ತಾಯಿದ್ವಿ. ನಾವು ಸರ್ ನಲ್ಲಿ ಮುಳ್ಳೆ ಟೇಕ್ ಈ ಥರ ಮಾಡಿದ್ವಿ ಅಂತ ತೋರ್ಸಾದ್ಮೇಲೆ ಸುಮಾರು ಜನ ನಗೋರು. ಆಮೇಲೆ ಇಲ್ಲ ರೀ, ಇದು ಸಿಂಗಲ್ ಟೇಕ್ ಯಾರು ಬೇಕಾದ್ರೂ ಮಾಡ್ಬೋದು, ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು. ಸಿನಿಮಾ ಮಾಡೋಕ್ಕಾಗಲ್ಲ, ನೀವು ಯಾಕೆ ಸಿನಿಮಾ ಮಾಡೋಕ್ಕಾಗಲ್ಲ? ಅಲ್ಲ, ಸಿನಿಮಾದಲ್ಲಿ ಬೇರೆ ಬೇರೆ ಕೆಲಸ ಇರುತ್ತೆ, ಅದೆಲ್ಲ ಶಾರ್ಟ್ ಡಿವೈಡ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ. ಸ್ವಾಮಿ ಅದೆಲ್ಲ ಗೊತ್ತು, ನಮ್ಮ ಹತ್ರ ಬಜೆಟ್ ಇಲ್ಲ ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಅಮೂಲ್ಯ ರತ್ನ, ಆರತಿ ಮತ್ತು ಈಗ ಆರುಷಿ ಅಂತ ಒಂದು ಮಾಡ್ತಾಯಿದ್ದೀನಿ. ಸೊ ಈ 3 ಶಾರ್ಟ್ ಮೂವೀಸ್ ಮಾಡಿರೋದು. ಅಮೂಲ್ಯ ರತ್ನ ನನ್ನನ್ನು ಬೇರೆ ಲೆವೆಲ್ಗೆ ಗುರುತಿಸ್ತು. ಇವನು ಸಿಂಗಲ್ ಟೇಕ್ ಅಲ್ಲದೆ ಸಿನಿಮಾಟಿಕ್ಕು ಚೆನ್ನಾಗಿ ಮಾಡ್ತಾನೆ ಅಂತ ಅನಿಸ್ಬಿಟ್ಟು ಮಾಧ್ಯಮದವ್ರು ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ಅವರೆಲ್ಲ ನನ್ನನ್ನು ಗುರುಸಿ ಅಮೂಲ್ಯ ರತ್ನದ ಏನಿರುತ್ತೆ ಅದನ್ನು ನೋಡಾದ್ಮೇಲೆ ಖಂಡಿತ ನನಗೊಂದು ಬೇರೆ ಲೆವೆಲ್ಗೆ ಒಂದು ಹೆಸರು ತಂದು ಕೊಡ್ತು. ಅಮೂಲ್ಯ ರತ್ನನ ಟೈಟಲ್ ಯಾಕಿಟ್ಟೆ, ಅಮೂಲ್ಯ ರತ್ನ ಕತೆ ಹೆಂಗೆ ಹುಡ್ತು, ಅದೇ ಬೇರೆ ರೀತಿ. ಯಾಕಂದರೆ ಅದು ಮಲೆ ಮಹದೇವನ ಬೆಟ್ಟದಲ್ಲಿ ನಡೆದಿರೋಂಥ ರಿಯಲ್ ಕತೆ ಅದು. ನಾನು ಅವಾಗ ಮೈಸೂರಿಂದ ಹೋಗ್ಬೇಕಾದ್ರಾಗ ನಿಮಗೆಲ್ಲ ಗೊತ್ತಿರುತ್ತೆ, ನವರಾತ್ರಿ ಟೈಮಲ್ಲಿ, ಶಿವರಾತ್ರಿ ನವರಾತ್ರಿಯನ್ನು ಹೆವಿ ಕ್ರೌಡ್ ಆ ಕಡೆ ಮಲೆ ಮಹದೇವನ ಬೆಟ್ಟಕ್ಕೆ ಹೋಗೋರು. ಅಲ್ಲಿ ಹೋಗ್ಬೇಕಾದಾಗ ಸುಮಾರು ಜನ, ನಾನು ಹೋಗಿ ಸುಮ್ಮನೆ ಎಲ್ಲೋ ಒಂದು ಕಡೆ ಮಾಮೂಲಿ ಎಲ್ಲ ಜನಗಳಿಗೆಲ್ಲ ಹೋದವ್ರು ಮಲ್ಕೊಳಕ್ಕೆ ಇದು ಮಾಡಿರ್ತಾರಲ್ಲ ಸರ್, ಅದೇನು ಹೇಳ್ತಾರಲ್ಲ, ಅದು ಅಲ್ಲಿ ಮಲಗಿದ್ದೆ ನಾನು. ಒಂದು ಟೀಮ್ ಹಿಂಗೆ ನಮ್ಮ ಬೆಂಗಳೂರು ಟೀಮ್ನವರೇ ಹೊಗೇನಕಲ್ ಫಾಲ್ಸ್ಗೆ ತಮಿಳ್ನಾಡು ಬಾರ್ಡ್ರಿಂದ ಬಂದಿರ್ತಾರೆ, ಹೊಸೂರಿಂದ. ಅಲ್ಲೇನೋ ಅಚಾನಕ್ ಒಂದು ಕಿರಿಕಾಗಿ ಅಲ್ಲಿಂದ ಮಲೆ ಮಹದೇವನ ಬೆಟ್ಟಕ್ಕೆ ಬಂದು ಅವ್ರಾಗ ಕಿರಿಕ್ ಮಾಡ್ಕೊಂಡಿರೋದಕ್ಕೆ ಅವ್ರು ನೋಡಿಬೇಕು ಅಂತೇಳಿ ಒಂದಷ್ಟು ಜನ ತಮಿಳ್ನಾಡಿನ ಬಂದಿರ್ತಾರೆ. ಅಲ್ಲಿ ಬಂದು ಒಂದೇ ಒಂದು ಟ್ಯಾಟೋ, ಅಪ್ಪು ಸರ್ ಒಂದೇ ಒಂದು ಟ್ಯಾಟೋ ಅಷ್ಟು ದೊಡ್ಡ ಗಲಾಟೆನ ಅವಾಯ್ಡ್ ಮಾಡುತ್ತೆ ಅಂದರೆ ಥಿಂಕ್ ಮಾಡಿ ನೀವು. ಅವಾಗ ಅಲ್ಲಿ ಮಾತಾಡ್ತಿರೋಷ್ಟು ನೋಡಿ ಅವ್ರು ಮಾತಾಡ್ತಿರೋದು ನೋಡಿ ಆಮೇಲೆ ಎಲ್ಲ ಗೊತ್ತಾದಮೇಲೆ ಈ ಕತೆ ಯಾಕೆ ಮಾಡಬಾರ್ದು ಅಂತೇಳಿ ನಾನು ಎಲ್ಲೇ ಒಂದು ಕಡೆ ಹೋಗ್ಬೇಕಾದಾಗ, ಮಲೆ ಮಹದೇವನ ಬೆಟ್ಟಕ್ಕೆ ಹೋದಾಗ ಅಥವಾ ನಾನು ಹೊರಗಡೆ ಹೋಗ್ಬೇಕಾದ್ರೆ ನಾನು ಕ್ಯಾರಿ ಮಾಡ್ತೀನಿ. ಬ್ಯಾಗಲ್ಲಿ ಪೆನ್ನು, ಪೇಪರು, ಪ್ಯಾಡ್ ಎಲ್ಲ ಇರುತ್ತೆ. ಅವರೆಲ್ಲ ಮಲಗೋರು, ನಾನೇ ಎದ್ದು ಕೂತ್ಕೊಂಡು ಸ್ಕ್ರೀನ್ ಪ್ಲೇನ್ ಹೆಚ್ಕೊಂಡು 50% ಅಲ್ಲೇ ಆಗೋಯ್ತು, 50% ಡೈಲಾಗ್ ಅಲ್ಲೇ ಆಗೋಯ್ತು. ಸೀದಾ ಬಂದೆ. ಆವಾಗ ನಾನು ಆರ್ ಎನ್ ನಗರದಲ್ಲಿ ಜೊಮೊಟೊ ಮಾಡ್ತಾ ಇದ್ದೆ. ಆವಾಗ ನಮ್ಮ ಮಹೇಶ್ ಸರ್ ಅಂತ ಒಬ್ಬರು ಪ್ರೊಡ್ಯೂಸರ್ ಇದ್ದರು, SN ಮಹೇಶ್ ಸರ್ ಅಂತ. ಅವ್ರ ಹಿಂದೆ ಒಂದು ಕತೆ ಹೇಳಿದೆ ನಾನು, ಸರ್ ಹಿಂಗೆ ಮಾಡೋಣ ಅಂತ. ಶಕ್ತಿ ಹಿಲ್ಸ್ ಐತಲ್ಲ ಗೊತ್ತಾ ನಿಮ್ಗೆ, ಆರ್ ಎನ್ ನಗರದಲ್ಲಿ ಬೆಟ್ಟದ ಮೇಲೆ, ಅಲ್ಲಿ ಕೂತ್ಕೊಂಡು ಒಂದು ಕತೆ ಹೇಳಿದೆ. ಎಲ್ಲರೂ ಒಂದು ಫೀಲ್ ಆದರು, ಚೆನ್ನಾಗಿದೆ ಕತೆ ಅಂತ. ಅಲ್ಲಿನ ಕತೆ ಹೇಳ್ಬೋದ್ಮೇಲೆ ಸರಿ ಮಾಡೋಣ ಅಷ್ಟರಲ್ಲಿ 3 ದಿನ ಫೋನ್ ಆದಮೇಲೆ ಏನೋ ಅವ್ರ ಫ್ರೆಂಡ್ಸ್ಗಳೆಲ್ಲ ಕತೆ ಕೇಳಿದ್ರೆ ಅಲ್ಲ, ಅವರು ಒಂದು ಸ್ವಲ್ಪ ಜನ ಮಾತಾಡಿರ್ತಾರೆ. ಈಗಿನ ಕಾಲದಲ್ಲೆಲ್ಲ ಆಕ್ಷನ್ನು ಇದು ಕಟ್ಟು ಅಂತ 2 ಪದ ಕಲ್ತ್ಕೊಂಡ್ಬಿಟ್ಟಿರ್ತಾರೆ, ಡೈರೆಕ್ಟ್ ಅಂದ್ಕೊಂಡು ಭಾಳ ಕೇರ್ಫುಲ್ಲಾಗಿ ಮಾಡು, ಕೋಟ್ಯಾಂತರ ರೂಪಾಯಿ ಲಾಸ್ ಆಗೋಗುತ್ತಿಲ್ಲ, ಹಂಗೆ ಹಿಂಗೆ ಅಂತ ಏನೋ ಹೇಳಿ ಮಾತಾಡಿರ್ತಾರೆ. ಅದು ಕಾಮನ್. 3 ದಿನ ಆದಮೇಲೆ ಫೋನ್ ಮಾಡಿದೆ, ಸರ್ ಇಲ್ಲ ಮಾಡೋಣ, ಅದಕ್ಕಿಂತ ಮುಂಚೆ ಯಾವುದೋ ಈ ಚಿಕ್ಕದು ಮಾಡ್ತಾರಲ್ಲ, ಈ ಶಾರ್ಟ್ ಮೂವಿ ಅಂತಾರಲ್ಲ, ಅದನ್ನು ಮಾಡಿ ಅಂದರು. ಅಲ್ಲಿಗೆ ನನಗೆ ಅರ್ಥ ಆಯಿತು, ಇವ್ರು ನನ್ನ ಕೆಲಸ ನೋಡ್ತಾ ಇದ್ದಾರೆ. ಸರಿ ಸಾಯಿತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬಿಟ್ಬಿಟ್ಟೆ. ಅದಾದಮೇಲೆ ಹೆಚ್ಕೊಂಡು ಒಂದು 3-4 ತಿಂಗಳು ಗ್ಯಾಪ್ ಆಯಿತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದಿನ ಆರ್ ಎನ್ ನಗರ ಕಾಪಿ ಕಟ್ಟೆ ಹತ್ರ ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದರು. ನಾನು ಜೊಮೊಟೊ ಕಾಸ್ಟ್ಯೂಮ್ ಹಾಕ್ಕೊಂಡು ನಾರ್ಮಲಾಗಿ ಹೋದೆ, ಸೀದಾ ಹೋಗಿ ಡೆಲಿವರಿಗೆ ಹೋಗಿ ಫುಡ್ ಇಸ್ಕೊಂಡು ಸೀದಾ ಬರ್ತಾಯಿದ್ದೆ. ಅವರಲ್ಲೇ ನಿಂತ್ಕೊಂಡು ಫೋನ್ ಮಾಡೋರು ನನಗೆ, ಎಲ್ಲಿದ್ರಿ ಸೂರ್ಯವಂಶಿ ಅಂತ. ಸರ್ ಇಲ್ಲೇ ಆರ್ ಎನ್ ನಗರದಲ್ಲಿದ್ದೀನಿ.
ನಾನು ಇಂಡಸ್ಟ್ರಿಯಲ್ಲಿ ಇದ್ದು ಬೇರೆ ರೀತಿ ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸರ್ ನಾನು ಡಬ್ಬಿಂಗಲ್ಲಿದ್ದೀನಿ, ಸ್ಟುಡಿಯೋದಲ್ಲಿದ್ದೀನಿ, ಅಲ್ಲಿದ್ದೀನಿ ಅಂತ ಹೇಳ್ಬಿಟ್ರೆ ಆ ವ್ಯಕ್ತಿ ನಾನು ನಂಬ್ತಿರಲಿಲ್ಲ. ನಾನು ಸರ್ ಆರ್ ಆರ್ ನಗರದಲ್ಲಿದ್ದೀನಿ ಸರ್, ನಾನು ಆರ್ ಆರ್ ನಗರದಲ್ಲಿ ಎಲ್ಲಿದ್ದೀರಾ ಅಂತ ಕೇಳಿದೆ. ನಾನು ಯಾಕೆ ಹಿಂಗೆ ಕ್ವಶನ್ ಕೇಳ್ತಾರಂತ ನಾನು ಇದಕ್ಕೊಂದು ಕಾಪಿ ಕಟ್ಟೆ ಹತ್ತಿರ ಇದ್ದೀನಿ ಸರ್. ನಾನು ಕಾಪಿ ಕಟ್ಟೆ ಹತ್ತಿರ ಇದ್ದಿಲ್ಲ ಅಂತೇಳಿ ಸೀದಾ ನೋಡಿದ್ರು, ಆಮೇಲೆ ಕೈ ಎತ್ತಿದ್ರು ಬನ್ನಿ ಅಂತ. ನಾನು ಆ ಕಾಸ್ಟ್ಯೂಮಲ್ಲಿ ಹೋದೆ. ನನಗೇನು ಇರ್ಸು ಮುರ್ಸು ಆಗಬೇಕು ಅಥವಾ ಇರ್ಸು ಮುರ್ಸು ಆಗುತ್ತೆ ಅಂತ ನಾನು ಯಾವತ್ತೂ ಫೀಲ್ ಮಾಡಿಲ್ಲ. ಡೈರೆಕ್ಟಾಗಿ ಹೋದೆ. ಏನು ನೀವು ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದೀರಿ, ಏನು ಮಾಡ್ತಾಯಿದ್ದೀರಿ ನೀವು ಅಂತ. ಡೈರೆಕ್ಟರ್ ಅಂತೂ ಆಗಿಲ್ಲ ಸರ್, ಡೆಲಿವರಿ ಬಾಯ್ ಆಗಿದ್ದೀನಿ ಅಷ್ಟೇ. ಇದರಿಂದ ಯಾಕೆ ಏನು ಕತೆ ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ. ಈ ಬಜಾಜ್ ಫೈನಾನ್ಸು, ಟಾಟಾ ಕ್ಯಾಪಿಟಲು ಇದನ್ನೆಲ್ಲ EMI ಕಲೆಕ್ಟ್ ಮಾಡಿ ಫೀಲ್ಡ್ ಮ್ಯಾನೇಜರ್ ಕೆಲಸ ಮಾಡಿ 45ರಿಂದ 50 ಸಾವಿರ ರೂಪಾಯಿ ಅವಾಗಲೇ ಪೇಮೆಂಟ್ ನಂದು. 4ರಿಂದ 5 ವರ್ಷದ ಹಿಂದೆ ಕೊರೋನಾ ಟೈಮಲ್ಲಿ. ಆ ಟೈಮಲ್ಲಿ ಕೆಲಸನೂ ಕಡಿಮೆ ಆಗೋಯ್ತು. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಕನಸು ಜಾಸ್ತಿ ಇತ್ತು. ಯಾವತ್ತು ನಾನು ನಲ್ಲಿ ಮಳೆ PO2 ರಾಂಗ್ ಸೈಡ್ ರಂಗನಾಥ್ ಇದೆಲ್ಲ ಮಾಡಿದಾಗ ನಿಮಗೆಲ್ಲ ಗೊತ್ತಿರಬೇಕು, ಒಂದು ಆಫೀಸಲ್ಲಿ ಒಂದು 50 ಜನ 100 ಜನ ಕೆಲಸ ಮಾಡಿದಾಗ ಅವ್ನಿಗೇನು ಬೇರೆ ಸಪ್ರೇಟ್ ಕೆಲಸ, ಅವ್ನು ಬೇರೆ ಕಡೆ ಅಲ್ಲೂ ಮಾಡ್ತಾನೆ ಇಲ್ಲೂ ಮಾಡ್ತಾನೆ, ಅವ್ನು ಬೇಕಾದಾಗ ರಜಾ ಹಾಕ್ತಾನೆ, ನಮಗೂ ಆ ಥರ ನಾನು ಪರ್ಮಿಷನ್ ಕೊಡಿ, ಈ ಥರದ್ದೆಲ್ಲ ಇರುತ್ತೆ. ಏನೋ ಅಚಾನಕ್ಕಾಗಿ ಏನೋ ಸಮಥಿಂಗ್ ಮಾತನಾಡಿದ್ರೆ ಅವರು ಹೇಳ್ಬಿಟ್ರು, ನೀವು ಒಂದು ಆ ಕೆಲಸ ಮಾಡಿ, ಇಲ್ಲ ಈ ಕೆಲಸ ಮಾಡಿ, ಸಿನಿಮಾ ಮಾಡೋಕ್ಕಿದ್ರೆ. ನಾನು ಸರಿ ಆಯಿತು ಅಂತೇಳಿ ಏನು ಮಾಡೋದು, ನನಗೆ ಇದು ಎಳಿತೈತೆ, ಬಾ 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 ಅಂತ. ಒಂದಿನ ಸರಿ ಆಯಿತು ಸರ್ ಅಂತೇಳಿ ಡಿಸೈಡ್ ಮಾಡಿ ಒಂದು ವಾರ ಟೈಮ್ ತೊಗೊಂಡು ಚಂದ್ರಲ್ಲಿ ಹೋಟ್ಲಿಗೆ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ಆವಾಗ ಜೊಮೊಟೊ ಮತ್ತು ಸ್ವಿಗ್ಗಿ ಹುಡುಗರು ಅಲ್ಲಿ ಬಂದು ನಿಂತ್ಕೊಂಡು ಒಬ್ಬ 3:30-4 ಗಂಟೆ ಆಗಿದೆ, ಆವಾಗಲೇ 1800 ರೂಪಾಯಿನ 1600 ರೂಪಾಯಿನ ಸಂಪಾದನೆ ಮಾಡೀನಿ ಅಂತ ಫೋನಲ್ಲಿ ಮಾತಾಡ್ತಾ ಇದ್ದ. ಆವಾಗ ನನ್ನ ಕಿವಿ ಸ್ವಯಂ ಅಂತ ನನ್ನ ಕಡೆ ಹೊಂಟೋಗ್ಬಿಡ್ತು. ಗುರು ಬೈಲಿ ಅಂತ ಹೇಳ್ಬಿಟ್ಟು ಅವ್ನು ಪರಿಚಯ ಮಾಡ್ಕೊಂಡಾದ್ಮೇಲೆ ಏನು ಕೆಲಸ ಮಾಡೋದು ಇದು, ಡೆಲಿವರಿ ಅಣ್ಣ, ಜೊಮೊಟೊ ಡೆಲಿವರಿ, ಸ್ವಿಗ್ಗಿ ಡೆಲಿವರಿ, ಏನಿಲ್ಲ ಅಣ್ಣ, ನಿಮ್ಗೆ ಯಾವಾಗ ಫ್ರೀ ಇರ್ತದೆ ಅವಾಗ ಮಾಡ್ಬೋದು ಅಂತಂದು. ಸಿನಿಮಾ ಇಂಡಸ್ಟ್ರಿಗೆ ಹೋದರೆ ಕೆಲಸ ಇಲ್ಲ ಅಂದರೆ ಇದನ್ನು ಮಾಡ್ಬೋದು, ಕೆಲಸ ಇತ್ತು ಅಂದರೆ ಅದನ್ನು ಮಾಡ್ಬೋದು. ನನಗೆ ಬೇಕಾಗಿದ್ದೇನು ಫ್ರೀಡಮ್, ಅದಷ್ಟೇ ಕೇಳಿದ್ದು. ಸೀದಾ ಹೋದೆ ಸರ್, ಕೆಲಸ ಸೇರ್ಕೊಂಡೆ. ಮೊದಲನೇ ದಿನ ನಾನು 2200 ರೂಪಾಯಿ ಸಂಪಾದನೆ ಮಾಡಿದೆ ಜೊಮೊಟೊದಲ್ಲಿ. ಆವಾಗ ಅನ್ನಿಸ್ತು ತಿಂಗಳಿಗೆ 6000 ರೂಪಾಯಿ ಅಲ್ಲ 60,000 ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂದರೆ ಸಿನಿಮಾ ಕೆಲಸ ಇಲ್ಲ ಅಂದರೆ ಇದ್ದೇ ಮಾಡೋಣ. ಎಷ್ಟೋ ಸರಿ ನಾನು ಹೊರಗಡೆ ಹೋಗ್ಬೇಕಾದಾಗ, ನಾನು ಮಳೆಯಲ್ಲಿ ನೆನ್ಕೋಬೇಕಾದಾಗ, ಬಿಸಿಲು ನೆನ್ಕೋಬೇಕಾದಾಗ ನನಗೆ ಮೋಟಿವೇಶನ್ ನಾನೇ ಹಾಕುತ್ತೇನೆ. ತುಂಬ ಮಳೆ ಬರ್ತೈತೆ ಅಂದರೆ ನಾನು ಮೈ ಆಟೋಗ್ರಾಫ್ ಸಾಂಗ್ ಕೇಳ್ತಾ ಇರ್ತೀನಿ, ಅರಳು ಹೂಗಳೇ ಆಲಿಸಿರಿ ಅಂತ. ಇಲ್ಲಿ ನಾನು ಮಳೇಲಿ ನೆನ್ಕೋಗ್ತಾ ಇದ್ದೀನಿ, ನಾಳೆ ನನಗಿದೆಲ್ಲ ನೆನಪಾಗುತ್ತೆ, ಇದೇ ರೋಡಲ್ಲಿ ನಾನು AC ಕಾರಲ್ಲಿ ಹೋಗ್ತೀನಿ ಅಂತ. ಯಾಕಂದರೆ ಆ ಕಾನ್ಫಿಡೆಂಟ್ ಇದೆಯಲ್ಲ, ಆ ಕಾನ್ಫಿಡೆಂಟ್ ಅನ್ನೋದು ಒಂದು ಮರ ಇದ್ದಂಗೆ. ನೀವು ಸ್ಟಾರ್ಟಿಂಗ್ ಆಗ್ತಾಗ ಅದು ಬೆಳೀತಾ ಇರುತ್ತೆ, ಹಚ್ಬೇಕು ಅದನ್ನು ಒಳಗಡೆ, ಬಂದೇ ಬರ್ತೀನಿ ಅಂತ. ಆ ಲೆವೆಲ್ಗೆ ಬಂದೆ. ಆವಾಗ ಅಮೂಲ್ಯ ರತ್ನನ ಕಥೆಯಲ್ಲಿ ಹುಡ್ತಾಗ ಬಂದು ಆ ಕಾಪಿ ಕಟ್ಟೆ ಹತ್ರ ಹಿಂಗೆ ಹೇಳಿದೆ, ಸರ್ ಹಿಂಗೆ ನಾನು ಶಾರ್ಟ್ ಮೂವೀಸ್ ಮಾಡಿ ಅಂತ ಹೇಳಿದ್ರಲ್ಲ, ನಾನು ಹಿಂಗಿದೆ ಕತೆ ಅಂತ. ಸುಮ್ಮನೆ ಅಲ್ಲ ಇಲ್ಲಿ ಹಿಂಗೆ ಬಿಟ್ಟೆ, ಬೆನ್ನು ತಟ್ಬಿಟ್ಟು ಆಫೀಸಿಗೆ ಬನ್ನಿ ಆದರು. ಸರ್ ಆಫೀಸಿಗೆ ಕರೆದವರು ಕತೆ ಕೇಳಿದ್ರು. ಅಲ್ಲೊಂದು ಸರಿ ಕೆಳಗಡೆ ಎತ್ತಿ 50,000 ರೂಪಾಯಿ ಟೇಬಲ್ ಮೇಲೆ ಇಟ್ರು. ಯಾವ ಶೂಟ್ ಮಾಡ್ತೀರಾ ನೀವು ಸರ್, ನೀವು ಯಾವಾಗ ಹೇಳ್ತೀರ ಅವಾಗಲಿ ತಗೊಳ್ಳಿ 50,000 ರೂಪಾಯಿ, ನಿಮ್ಮ ಕೆಲಸ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು ಬೇಗ ಸ್ಟಾರ್ಟ್ ಮಾಡಿ ಅಂತ. 50,000 ರೂಪಾಯಿ ಎತ್ಕೊಂಡು ಸೀದಾ ಮನೆಗೆ ಬಂದ್ಬಿಟ್ಟೆ. ಬರೀತಾ ಇದ್ದೀನಿ, ಬರೀ 2 ಲವರ್ಸ್ ಹೋಗ್ತಾರೆ ಅಂತ ಬರೆದಿದ್ದೆ. 2 ಲವರ್ಸ್ನ ಎಷ್ಟೋ ಸರಿ ನೋಡ್ತಾರೆ ಜನ, ಏನಾದ್ರು ಚೇಂಜಸ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಗಿಲ್ಲಿಗೆ ಒಂದು ಕ್ಯಾರೆಕ್ಟರ್ ಬರ್ದು, ಗಿಲ್ಲಿನೇ ಮಾಡಬೇಕಾಗಿತ್ತು. ಆಮೇಲೆ ಜಗಪ್ಪ ಮಾಡೋದು, ಗಿಲ್ಲಿಗೆ ಹೋಗಿ ಕತೆ ಹೇಳಿದೆ, ಗಿಲ್ಲಿ ಚೆನ್ನಾಗಿದೆ ಅಂತ. ಕೆಲವು ಟೈಮ್ಗಳಲ್ಲಿ ತಮಿಳ್ನಾಡಲ್ಲಿ ಶೂಟ್ ಮಾಡಬೇಕಾದಾಗ ನಮ್ಮ ಫ್ರೆಂಡ್ಸ್ ಹುಡುಗರೇ ಎಷ್ಟೋ ಜನ ಮಾತಾಡ್ತಾರೆ, ತಮಿಳ್ನಾಡು ಕರ್ನಾಟಕದಲ್ಲಿ ಶೂಟ್ ಮಾಡೋದೇ ಕಷ್ಟ, ಇನ್ನು ತಮಿಳ್ನಾಡಿಗೆ ಹೋಗಿ ಮಾಡೋಕ್ಕಾಗತ್ತೆ ಇನ್ನೊಂದು. ಯಾಕಾಗಲ್ಲ ಅಂತ ಸರ್, KGF 2 ಅಂತ ಒಂದು ಸಿನಿಮಾ ಬಂತು ಸರ್, ಬ್ಲಡ್ ಬಿಸಿ ಆಗ್ಬಿಡ್ತು ನನಗೆ ಆ ಸಿನಿಮಾ ನೋಡಿ. ಹಿಂಗೆ ಮಾಡ್ಬೋದಾ ಸಿನಿಮಾನ, ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಸರ್ ತಮಿಳ್ನಾಡೇ ಶೂಟ್ ಮಾಡೋಣ ಅಂತೇಳಿ ಒಗನೇಕಲ್ ಪಾಸ್ ಸೀದಾ ನುಗ್ಗಿದ್ವಿ. ಕತೆಗಿತ್ತು ಎಲ್ಲ ರೆಡಿ ಮಾಡಿದ್ಮೇಲೆ ಎಷ್ಟು ಬಜೆಟ್ ಅಂದರೆ 80,000 ಹೇಳಿದೆ. 80,000 ರೂಪಾಯಿ ಇದು ಮಾಡೋಕ್ಕಾಗಲ್ಲ ಅಂತ 50,000 ರೂಪಾಯಿ ವಾಪಸ್ ಎತ್ಕೋದೆ ಪ್ರೊಡ್ಯೂಸರ್ ಹತ್ರ. ಸರ್ ಇದು ಆಗಲ್ಲ ಸರ್ ಅಂತಂದೆ. ಯಾಕಾಗಲ್ಲ ಅಂದರು. ಇಲ್ಲ ನಾನೇನೋ ಅಂದ್ಕೊಂಡಿದ್ದೆ ಸರ್, ಅದು ಬೇಕು ಅಂತ ಅನ್ನಿಸ್ತದೆ. ಏನು ಬೇಕು ಅಂದರೆ ನನಗೆ ಓಪನ್ ಜೀಪ್ ಬೇಕು, ಮತ್ತು ಇನ್ನೊಂದು 3 ಜನ ಕ್ಯಾರೆಕ್ಟರ್ ಎಕ್ಸ್ಟ್ರಾ ಬರ್ತಾರೆ ಸರ್, ಹಿಂಗೆ ಅಂತ ಎಲ್ಲ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಎಷ್ಟಾಗುತ್ತೆ ನಾನು 1,80,000 ರೂಪಾಯಿ. ಅದಕ್ಕೆ ಒಪ್ಕೊಂಡ್ರು ಅವರು. ಯಾಕಂದ್ರೆ ನಾನು ಬಜೆಟ್ ಹೇಳಿದ್ದೆ 80ರಿಂದ 1 ಕೋಟಿ ಹೇಳಿದ್ದೆ, ಇಲ್ಲಿ 1,80,000 ಹೇಳ್ತೀನಿ, ನೋಡೋಣ ಇವ್ನು ಕೆಲಸ ಹೆಂಗೆ ಮಾಡ್ತಾನೆ ಅಂತ ಅವ್ರ ಮೈಂಡ್ಲಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೀದಾ ಇಲ್ಲಿಂದ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಸೀದಾ ಕರ್ಕೋದೆ ಸರ್. ಒಂದು ಶಾರ್ಟ್ ಮೂವಿಗೆ ಎಷ್ಟು ಜನ ಹೋಗ್ತಾರೆ ಸರ್? ಅಮ್ಮಮ್ಮ ಅಂದ್ರೆ ಒಂದು 5ರಿಂದ 6 ಜನ, ಒಂದು ಆರ್ಟಿಸ್ಟ್ ಸೇರಿದ್ರೆ ಒಂದು 8 ಜನ, 21 ಜನ ಟೀಮ್ ಕರ್ಕೊಂಡು ಒಗನೇಕಲ್ ಕಳಿಸ್ಬೋದು. ನಾನು ಮಾಡ್ತಿರೋದು ಶಾರ್ಟ್ ಮೂವೀಸ್ ಅಲ್ಲ ಸರ್, ಸಿನಿಮಾ. ಬಹುಶಃ ಸಿನಿಮಾ ನೀವು ನೋಡಿದ್ರೆ ಯಾರು ಶಾರ್ಟ್ ಮೂವಿ ಅಂತ ಹೇಳಲ್ಲ, ಸಿನಿಮಾನೇ ಮಾಡಿ ಮಾಡಿದೆ. ಸೀದಲ್ಲಿಂದ ಕರ್ಕೊಬಂದೆ, ಎಲ್ಲ ನೋಡಿದೆ, ಎಲ್ಲ ಶಾರ್ಟ್ ಎಲ್ಲ ಕಂಪೋಸ್ ಮಾಡ್ಕೊಬಂದಿದ್ದೀನಿ. ಇಲ್ಲಿಂದ ಹೋಗ್ಬೇಕಾದಾಗ ಒಗನೇಕಲ್ ಫಾಲ್ಸಲ್ಲಿ ಇಲ್ಲಿಂದ ಶೂಟ್ ಮಾಡೋ ನೈಸ್ ರೋಡ್ಗೆ ಎಂಟ್ರಿ ಕೊಟ್ಟೆ. ನೈಸ್ ರೋಡಲ್ಲಿ ಎತ್ತಾಕೆ ಹೋಗ್ಬಿಟ್ರು ನೈಸ್ ರೋಡು. ಸರ್ ಎಷ್ಟು ಜನ ಬಂದಿದ್ದಾರೆ ಅವರು ಶಾರ್ಟ್ ಮೂವಿ ಮಾಡೋಕ್ಕೆ ಬಂದಿಲ್ಲ. ಯಾಕಂದ್ರೆ ಯಾರೋ ಫೋಟೋ ಶೂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋಟೋ ಶೂಟಲ್ಲಿ ಹೀರೋಯಿನು ಮತ್ತು ಇವರು ಎಷ್ಟು ಜನ ಇರ್ತಾರೆ. ಫೋಟೋ ಶೂಟ್ ಅಂತ ಹೇಳಿದ್ರೆ ಹೆಣ್ಣು ಗಂಡು ಮಾಡಬೇಕು, ಇವರೆಲ್ಲ ಎಷ್ಟು ಜನ ಇದ್ದಾರಲ್ಲ ಸರ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ಬಿಟ್ಟು ಸೀದಾ ಕರ್ಕೋದ್ರು ಸರ್. ಒಗನೇಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ಹೋಗ್ಬೇಕಾದ್ರೆ ನೈಸ್ ರೋಡ್ ಎತ್ತಾಕೋದ್ರು. ನೈಸ್ ರೋಡಲ್ಲಿ ಯಾರೋ ತುಂಬ ಪತಾಂಜಲಿ ಯಾರೊಬ್ಬರು ತುಂಬ ಮುಂದಕ್ಕೆ ಹೋದರು. ಅಲ್ಲಿ ಗಂಟೆ ಎತ್ತೋಗೋದು, ನಿಮ್ಮ ಮೇಲೆ FIR ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಸೀದಾ ಎಲ್ಲ ಮಾತಾಡಿದ್ರು. ಎಲ್ಲ ಮಾತಾಡಿದ್ಮೇಲೆ ನಾನು ಹೇಳಿದೆ, ಅದು ಏನಾಗುತ್ತೆ ಆಗಲಿಯಪ್ಪ, ಕೂತ್ಕೊಬಿಡೋಣ ನೋಡೇ ಬಿಡೋಣ ಅಂತೇಳಿ ಬಂದರು. ಆಮೇಲೆ ಅವ್ರು ಬಂದ ಇಟ್ಕೊಂಡ್ಬಿಟ್ಟು ಯಾರು ಕರೆದ್ರು ಒಳಗೆ
ಹೋದೆ, ಯಾರೀ ನೀವು ಶೂಟಿಂಗ್ ಮಾಡ್ತಾ ಇದ್ದೀರಲ್ಲ, ಪರ್ಮಿಷನ್ ತೊಗೊಂಡ್ಬಂದಿದ್ದೀರಿ ಏನ್ರಿ, ನಿಮ್ಮ ಮೇಲೆ FIR ಆಗುತ್ತೆ ಹಂಗೆ ಹಿಂಗೆ ಅಂತ ಮಾತಾಡೋದು. ಕೂತ್ಕೊಂಡು ಸುಮ್ಮನೆ ಹೇಳಿದೆ, ಸರ್ ನಮಸ್ತೆ, ನನ್ನ ಹೆಸರು ಹಿಂಗೆ ಅಪ್ಪು ಸರ್ ಬಗ್ಗೆ ಒಂದು ಕತೆ ಮಾಡಿದ್ದೀನಿ ಸರ್, ಅದನ್ನು ಸ್ವಲ್ಪ ಒಂದು ಡಾಕ್ಯುಮೆಂಟ್ರಿ ಮಾಡೋಕೆ ಹೋಗ್ತಾ ಇದೆ ಸರ್, ಹೋಗ್ತಾ ಇರ್ಬೇಕಾದ್ರೆ ಒಂದೆರಡು ಶಾರ್ಟ್ ತಗೊಳ್ಳೋಣ ಅಂತ ತಗೊಂಡೆ ಸರ್. 5 ನಿಮಿಷ ಅಪ್ಪು ಸರ್ ಎಷ್ಟು ಹೇಳಿದೆ ಅಟ್ಟಿಗೆ, ಒಂದು ವೈಟ್ ಪೇಪರ್ ತರಿಸಿದ್ರು, ಕೂತ್ಕಲ್ಲಿ ಬರೆಸ್ಕೊಂಡ್ರು, ಎಲ್ಲ ಬರೆಸ್ಕೊಂಡು ಆ ವ್ಯಕ್ತಿ ಹೆಸರು ಹೇಳ್ತಿದ್ರೆ ನಾನು ಏನು ಮಾತಾಡೋಲ್ಲ, ಆ ವ್ಯಕ್ತಿ ಹೆಸರು ಹೇಳ್ತಿದ್ರೆ ನಾನು ಏನು ಮಾತಾಡೋಂಗಿಲ್ಲ, ಒಳ್ಳೇದಾಗಲಿ, ನೈಟ್ ಶೂಟ್ ಮಾಡ್ತಿದ್ರೆ ಕೇರ್ಫುಲ್ಲಾಗಿ ಮಾಡಿ ಅಂತ. ಸರ್ ನೀವು ಆ ಶಾರ್ಟ್ ಮೂವೀಸ್ ನೋಡಿದಾಗ ನಾವು ವಿತೌಟ್ ಡ್ರೋನ್ಗೇನು ಜಾಸ್ತಿ ಮತ್ತು ಜಿಮ್ಮಿ ಜಿಪ್ ಇದೆಲ್ಲ ಏನು ಯೂಸ್ ಮಾಡಿಲ್ಲ ಸರ್. ಇಂಜಿನ್ ಮೇಲೆ ಕೂತ್ಕೊಂಡು ಕ್ಯಾಮ್ರಾ ಶೂಟ್ ಮಾಡಿದ್ದೀವಿ, 50 ಕಿಲೋಮೀಟರ್ಸ್ ಫೀಸ್ಟಲ್ಲಿದೆ ಕಾರು. ಏನಾರು ಅಕಸ್ಮಾತ್ ಒಂದ್ಸರಿ ಬ್ರೇಕ್ ಹಾಕಿದ್ರೆ ಇಬ್ಬರು ಹೋಗ್ಬಿಡ್ತೀವಿ ಆ ಸ್ಪೀಡು. ಯಾಕಂದ್ರೆ ಆ ಶಾರ್ಟ್ ಕಂಪೋಸ್ ಮಾಡಿರೋದೆಲ್ಲ ಹಂಗೆ. ಯಾಕಂದ್ರೆ ನಮ್ಮೊಳಗಡೆ ಏನೋ ಮಾಡಬೇಕು ಅನ್ನೋದು ಒಂದು ಇದಿರುತ್ತಲ್ಲ, ಮಾಡಿದೆ. ಕ್ಯಾಮ್ರಾ ಮೇಲೆ ನಾನು ಬೆನ್ ಕೊಟ್ಕೊಂಡಿದ್ದೀನಿ, 2 ಕಡೆ ಲೈಟ್ ಹಿಡ್ಕೊಂಡಿದ್ದೀನಿ, ಹಿಂಗೆ ಶೂಟ್ ಮಾಡಿದ್ದೀನಿ. ಆ ಶಾರ್ಟ್ ಹೆಂಗೆ ಕಂಪೋಸ್ ಮಾಡಿದ್ದೀನಿ ನೋಡಿ. ಇಲ್ಲಿಂದ ಹೋದ್ವಿ, ಮುಗಿಸ್ಕೊಂಡು ಹೋದ್ವಿ, ಅಲ್ಲಿಂದ ಹೋದ್ರೆ ನೆಕ್ಸ್ಟ್ ಒಕರಂಕಲ್ ಪಾಸ್ ಹೋಯ್ತಾ ಇದ್ದೀವಿ, ಹೊಸೂರು ಚೆಕ್ ಪೋಸ್ಟ್ ಅಲ್ಲಿ ಒಬ್ರು ಹಿಡ್ಕೊಬಿಟ್ರು, ಇಲ್ಲಿ ತಪ್ಪಿಸ್ಕೊಂಡಿದ್ದೀವಿ, ಅಲ್ಲಿ ಹಿಡ್ಕೊಬಿಟ್ರು, ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಹಿಡ್ಕೊಂಡ್ರು. ಅದಾದಮೇಲೆ ಎರಡು ಹಂಗೆ ಅಂತ ತಮಿಳು ಮಾತಾಡ್ತಾ ಇದ್ದಾರೆ. ಟೋಟಲ್ ಓಪನ್ ಜೀಪ್ ನೋಡ್ದ, ಭಾಳ ಖುಷಿ ಆಗ್ಬಿಡ್ತು ಅವನಿಗೆ. ಕೀ ಕೊಡ್ರ ಅಂತೇಳಿ ಕೀ ಇಸ್ಕೊಂಡ. ನಾನು ಫಿಕ್ಸ್ ಆಗಿದ್ದೇನು, ಮುಗೀತು ಕತೆ, ಜೀಪ್ ಹೋಯ್ತು, ಇನ್ನೇನು ಮುಗೀತು ಸಿನಿಮಾ ಅಂತ. ಸರ್ 1 ಕಿಲೋಮೀಟ್ರ್ ಹಿಂಗೆ ಹೋಗಿ ವಾಪಸ್ ಬಂದಾವೆ. ಇನ್ಸ್ಪೆಕ್ಟ್ರ್ ಜೀಪ್ ಇಸ್ ನಲ್ಲ ಕಡೆ ಅಂತ ಹೇಳ್ಕೆ ನಂಗೆ ಸ್ವಲ್ಪ ಸಮಾಧಾನ ಆಗೋಯ್ತು. ಚೆನ್ನಾಗಿದೆ ಜೀಪ್ ನೋಡಿ. ಎಲ್ಲಿ ಹೋಗ್ತಿದ್ದೀರಿ, ಏನು ಕತೆ ಅಂತ ಕೇಳಿದೆ. ಹಿಂಗಿದೆ ಸರ್, ನಾನು ಶೂಟ್ ಮಾಡಬೇಕಾಯ್ತು, ಒಗನೇಕಲ್ ಪಾಲ್ಸ್ಗೆ ಹೋಗ್ತಾಯಿದ್ದೀನಿ ಸರ್. ಆಲ್ರೆಡಿ ಟೈಮ್ಸ್ 5:30 6 ಗಂಟೆ ಆಗ್ಬಿಟ್ಟೈತಿ. 2 ಹುಡುಗಿ, 19 ಜನ ಹುಡುಗರಿದ್ದೀವಿ. ಆಮೇಲೆ ಪಿಚ್ಚಕರಣ ಪೈತಕರಣ ಏನೋ ಮಾತಾಡ್ದ. ಇಷ್ಟೊತ್ತು ನಾವು ಹೋಗ್ತಿದ್ದಿಲ್ಲ ಒಗನೇಕಲ್ ಪಾಲ್ಸ್ಗೆ, ಎಷ್ಟೊತ್ತಿಗೆ ತಲುಪ್ತೀಯ ಗೊತ್ತಾ ನೀನು ಅಂತ. ಗೊತ್ತಿಲ್ಲ ಸರ್, ನೀನು ಹತ್ತತ್ರ ಹೋಗ್ಬೇಕಾದ್ರೆ 11:30 12 ಗಂಟೆ ಆಗುತ್ತೆ ಅಂದ್ಬಿಟ್ಟು. ನಾನು ಅದೇ ಮಾತನ್ನ ಇವ್ರಿಗೆ ಹೇಳ್ಬಿಟ್ರೆ ಹುಡುಗಿರ್ಗೆ ಯಾರು ಬರ್ತಾರೆ. ಆಮೇಲೆ ಎಲ್ಲ ಪ್ರಾಣಿಗಳೆಲ್ಲ ಐತೆ, ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕು ನೀವು ಅಂತೆಲ್ಲ ಹೇಳ್ಬಿಟ್ಟು, ಆಮೇಲೆ ಈ ಥರ ಹೋಗ್ತಿದ್ದೀನಿ, ಅಪ್ಪು ಸರ್ ಬಗ್ಗೆ ಒಂದು ಕಂಟೆಂಟ್ ಮಾಡ್ತಿದ್ದೀನಿ ಸರ್, ಶಾರ್ಟ್ ಮೂವೀಸ್ ಮಾಡ್ತೀನಿ ಸರ್. ಅಪ್ಪು ಸರ್ ಇಷ್ಟು ಹೇಳಿದೆ ಸರ್. ಆ ವ್ಯಕ್ತಿ ನೀನು ಮಾಡಿದೆ ಅಪ್ಪು ಸರ್ ದಡ ಅಂತ ಹೇಳ್ಬಿಟ್ಟು ಬೆನ್ ತಟ್ಬಿಟ್ಟು ಕೀ ಕೊಟ್ಟು ನಂಬರ್ ಕಳಿತ. ಇಲ್ಲಿಂದ ಒಗನೇಕಲ್ ತಲುಪಷ್ಟರಲ್ಲಿ ಯಾರಾದ್ರೂ ನೀನು ಕಿರಿಕ್ ಮಾಡಿ ಏನಾರು ಹೇಳಿದ್ರೆ ನಾನು ಫೋನ್ ಮಾಡೋಂಥ ನಂಬರ್ ಕೊಟ್ಟಾವೆ. ಅದನ್ನ ಇಸ್ಕೊಂಡು ಶೀದಲ್ಲಿ ಹೋದಿ. 12 ಗಂಟೆಗೆ ಒಗನೇಕಲ್ ಪಾಸ್ ತಗೊಳ್ತೀನಿ. ಒಗನೇಕಲ್ ಪಾಸ್ನ ತೋರಿಸಿದ್ದೀನಿ. ಆ ಬ್ಯೂಟಿ ನಮ್ಮಲ್ಲಿ ಇರೋದ್ಮೇಲೆ ನೋಡಬೇಕು. ಅದು ನನ್ನನ್ನು ತುಂಬ ಇದು ಮಾಡಿದ್ದು. ಅದು ದೊಡ್ಡ ಸಿನಿಮಾನೇ ಮಾಡಬೇಕು ಅಂತ ಅಂದ್ಕೊಂಡೆ. ಅಚಾನಕ್ಕಾಗಿ ಕೆಲವು ಟೈಮ್ಗಳು ಆಗಲ್ವಲ್ಲ, ನಾವೇನು ಅನ್ಕೊಂಡಿರ್ತೀವಿ, ಆ ಕನಸು ರೀಚ್ ಆಗ್ಬೇಕಾದ್ರೆ ಆಗಲ್ಲ. ನಾನು ಕೆಲಸ ಇದು ಮಾಡಿದ್ದೀನಿ, ಈ ಥರನೇ ಮಾಡ್ತೀನಿ. ಯಾರು ನಿರ್ಮಾಪಕರು ಪಾರಪ್ಪ ನಿನ್ನ ಕೆಲಸ ನೋಡಿದ್ದೀನಿ, ಒಂದೊಳ್ಳೆ ಸಿನಿಮಾ ಕೊಡಿ ಅಂತ ಬಂದರೆ 100% ಸಿನಿಮಾ ಪ್ರೀತಿಸೋರಾಗಬೇಕು. ನಾನು ಯಾರೋ ಬಂದಿದ್ದಾರೆ ದುಡ್ಡಿದೆ ಅಂತ ಬಂದವ್ರಿಗೂ ನಾನು ಸಿನಿಮಾ ಮಾಡಲ್ಲ. ಅವ್ರಿಗೆ ಆ ಸಿನಿಮಾ ಮೇಲೆ ಅಭಿಮಾನ ಇರಬೇಕು, ಸಿನಿಮಾ ಮೇಲೆ ಪ್ರೀತಿ ಇರಬೇಕು, ಈ ಸಮಾಜಕ್ಕೆ ಸಂದೇಶ ಕೊಡಬೇಕು ಏನಾದರೂ ಅಂತ ಅನ್ಕೊಬರ್ತಾರಲ್ಲ, ಅಂಥವ್ರಿಗೆ ನಾನು ಖಂಡಿತ ಕೆಲಸ ಮಾಡ್ತೀನಿ.